ನಮಸ್ಕಾರ ರೈತ ಬಂದವರೇ, ಇವತ್ತು ನಾವು ರಾಜಣ್ಣವರ ಜಮೀನಲ್ಲಿ ಮಾರ್ಸಂದ್ರದಲ್ಲಿ ರಾಜಣ್ಣವರ ಜಮೀನಲ್ಲಿದ್ದೀವಿ. ಅವರು ನಮ್ಮ ನವಭಾರತ ಕಂಪನಿ ಉತ್ಪನ್ನಗಳನ್ನು ಒಂದು 2-3 ವರ್ಷಗಳಿಂದ ಯೂಸ್ ಮಾಡಿದ್ದಾರೆ. ಅವ್ರ ತೋಟಕ್ಕೆ ಹೋಗಿದ್ದೀವಿ. ಅವ್ರ ಒಪಿನಿಯನ್ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಆಯಿತು. ನಾವು ನವಭಾರತ ಅಂತ ಫರ್ಟಿಲೈಸರ್ ಬ್ಲೇಡ್ ಕಂಪ್ನಿಯವರು. ಹೌದು. ಈ ನಮ್ಮದು ಗೊಬ್ಬರನ ಎಷ್ಟು ವರ್ಷದಿಂದ ಯೂಸ್ ಮಾಡಿದೆ ಸರ್? ಅದೇ ಈಗ 3 ಬೆಳೆಗೆ ಯೂಸ್ ಮಾಡಿದ್ದೀವಿ. 3 ಬೆಳೆಯಿಂದ ಯೂಸ್ ಮಾಡಿದ್ದೀರಾ? ಹೆಂಗೆ ಅನ್ಸುತ್ತೆ ಅದು? ನಿಮ್ಮ ರಿಸಲ್ಟ್ ಹೆಂಗೆ ಅನ್ಸುತ್ತೆ? ನಮಗೆ ಚೆನ್ನಾಗಿ ಬಂತು ಬೆಳೆ. ಅದರಿಂದ ನಾವು ಹಾಕ್ಸ್ಬೇಕು ಅಂತ ಅನ್ಸುತ್ತೆ. ಹಾಂ ಸರ್. ಅದರಿಂದ ನಾವು ಬೇರೆಯವರಿಗೆಲ್ಲ ಹೇಳಿ ಹಾಕಿಸ್ತಾ ಇದ್ದೀವಿ. ಯಾವ ಗೊಬ್ಬರ ಯೂಸ್ ಮಾಡಿಸಿದ್ರಲ್ಲ ನೀವು? ಇದ್ರಾಗ ಎಲ್ಲದನ್ನೂ ಬೆರೆಸಿಬಿಟ್ಟು ಇದು ನೀವು ಹೇಳಿದ ಥರನೆಲ್ಲ ಬೆರೆಸಿ. ಲವಕುಮಾರ್ ಎಷ್ಟು ಥರ ಗೊಬ್ಬರ ಮಿಕ್ಸಿಂಗ್ ಕೊಟ್ಟಿದ್ರು? ಎಲ್ಲದನ್ನೂ ಕೊಟ್ಟಿದ್ದು, ಇದೊಂದು ಕೊಟ್ಟಿರಲಿಲ್ಲ ಅವಾಗ. ಇದೊಂದು ಬಾಟ್ಲು ಒಂದು ಇದು ಮಾಡಿರಲ್ಲ ಸರ್? ಅದೊಂದು ಕೊಟ್ಟಿರಲಿಲ್ಲ. ವಿಜಯಗ್ರೋಮಿನು ಎಲ್ಲ ಕೊಟ್ಟಿದ್ರು. ವಿಪ್ರೋಮು ಮತ್ತೆ ವಿಜೇತ ವಿಂಜಮ್ಜಿ ಅವೆಲ್ಲವೂ 5-6 ಥರ ಮಿಕ್ಸಿಂಗ್ ಬೆರೆಸ್ಕೊಂಡು ಆಮೇಲೆ ಆಯಲ್ ಅದು ಇದು ಬೆರೆಸ್ಬಿಟ್ಟು ಅವ್ರ ಮ್ಯಾಕೆ ಉಯ್ಕೊಂಡು ಎಲ್ಲ ಒಂದೇ ತರ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ ಗಿಡಕ್ಕೆ ಎಷ್ಟು ಕೆಜಿ? ಗಿಡಕ್ಕೆ ಅದೇ 1 kg ಈ ತರ ಹಾಕು ಅಂತ ಹೇಳಿದ್ರಲ್ಲ. ಸಣ್ಣ 1 kg, ದೊಡ್ಡಕ್ಕೆ 2 kg ಹಾಕ್ರಿ ಅಂತ ಹೇಳಿದ್ರು. ಮಾಡಿದ್ದೀರಾ? ನಿಮಗೆ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ವ್ಯತ್ಯಾಸ ಹೆಂಗ್ ಕಾಣುತ್ತೆ ಸರ್? ಬೇರೆ ಕಡೆಯಲ್ಲಿ ನಾವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಹಾಕ್ಸಿದ್ವಿ. ಅಲ್ಲಿ ಏನಿದೆ ಆರ್ಗಾನಿಕ್ ಯೂಸ್ ಮಾಡಿರಲಿಲ್ಲ. ಅಲ್ಲಿಗೂ ಇಲ್ಲಿಗೂ ಪರವಾಗಿಲ್ಲ, ನಮ್ಗೆ ಚೆನ್ನಾಗಿ ಬೆಳೆ ಬಂತು. ಆಮೇಲೆ ಹಳ್ಳು ಬೀಳಲ್ಲ, ಹಳ್ಳು ಬೀಳೋದು ಕಡಿಮೆ ಆಗಿದೆ. ಮತ್ತೆ ತೂಕ ಚೆನ್ನಾಗಿದೆ. ಮಳೆಗಾಲ ಜಾಸ್ತಿ ಆಗಿ ಸಿಕ್ಕಾಪಟ್ಟೆ ನೀರು ಬಿದ್ದಿತ್ತು. ಆದ್ರೂ ಕೂಡ ಇದು ಹಾಕಿದ್ದ ಆರ್ಗಾನಿಕ್ ಅದರಲ್ಲಿ ಹಳ್ಳು ಬೀಳಲಿಲ್ಲ, ಚೆನ್ನಾಗಿ ಬಂತು ಬೆಳೆ. ಹೌದಾ? ಹಂಗಾಗಿ ಈ ಸರಿ ಹಾಕ್ಸ್ಬೇಕು ಅಂತೇಳಿ. ಸರಿ. ನಿಮ್ಮ ಅಕ್ಕಪಕ್ಕ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ನೀವು ಹಾಕ್ಸಿ ಚೆನ್ನಾಗಿದೆ ಬೆಳೆ, ಇದಕ್ಕೆ ಬರುತ್ತೆ. ಕೋಳಿ ಗೊಬ್ಬರನು ಹಾಕ್ಸಿ, ಅದ್ರ ಮೇಲೆ ಇದನ್ನು ಹಾಕ್ಸಿ, ಅದು ಸ್ವಲ್ಪ ಪ್ರಮಾಣ ಹಾಕ್ಸಿ ಅಂತೇಳಿ ಹೇಳ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಒಳ್ಳೇದು. ಸರಿ ಸರ್. ನಾವು ಇದು ಬೆಳೆಗಾಗಿ ನಿಮ್ಗಾಗಿ ಎಷ್ಟೋ ಪಲ್ಸ್ ಕೊಡ್ತಾ ಇದ್ದೀವಿ. ಮಾಡಿ ಸರ್, ಅಡ್ವರ್ಟೈಸ್ ಮಾಡಿ. ಬೇರೆ ಗೊಬ್ಬರ ಯೂಸ್ ಮಾಡೋಕೆ ಇದು ಮಾಡಿ ನಿಮ್ಮ ಅಕ್ಕಪಕ್ಕ ಎಲ್ಲ ಹಾಕ್ಸಕ್ಕೆ ಹೇಳ್ತೀವಿ. ಸರಿ ಸರ್, ಗೊತ್ತಿಲ್ಲದವ್ರಿಗೆ ತಿಳುವಳಿಕೆ ಕೊಟ್ಟು ಹೇಳ್ತೀವಿ ಬಿಡಿ. ಆಯ್ತು ಸರ್, ಹಾಕ್ಸ್ಕೊಡ್ತೀನಿ ನಾನು. ಆಯ್ತು ಮಾಡಿ ಸರ್. ಬೆಳೆ ಚೆನ್ನಾಗಿ ಕಾಣುತ್ತಲ್ಲ? ಚೆನ್ನಾಗಿ ಕಾಣುತ್ತೆ ಸರ್, ಚೆನ್ನಾಗಿ ಕಾಣುತ್ತೆ ಬಿಡಿ. ನೋಡಿ, ತುಂಬ ಚೆನ್ನಾಗಿದೆ ಬೆಳೆ. ಹೌದು ನೋಡಿ, 5, 6, 7 ಗೊನೆ ತಗೊಂಡು 6 ಗೊನೆ ಗಂಟೆ ಇದೆ. ಅಲ್ಲೊಂದು 13 ಗೊನೆ ಹೊಡೆದಿತ್ತು ಸರ್. ಮೂಲೆಗೆ ಒಂದು ಮರ, 13 ಗೊನೆ ಗೊನೆ ಅಲ್ಲ. ಸಣ್ಣ